ಫ್ರೆಂಡ್ಸ್, ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಂದರೆ ಗುರು. ನಾವು ಅಲ್ಲಿಂದ ಹೋಗಿದೆ ಸೋಮನಹಳ್ಳಿ ದೇವಸ್ಥಾನ, ಆಂಜನೇಯ ದೇವಸ್ಥಾನಕ್ಕೆ ಕೈ ಮುಗಿದ ತಕ್ಷಣ ನಮ್ಮೂರಿಂದ ಮುಂದೆ ಇರತಕ್ಕಂಥ ಬೇಡರ ಕಣ್ಣಪ್ಪನ ದೇವಸ್ಥಾನದ ಬಳಿಗೆ ಹೋಗಿ ಎಲ್ಲರೂ ಸೆಲ್ಫಿಯನ್ನು ತೆಗೆದು ನಾನು ನಮ್ಮ ಹುಡುಗರೆಲ್ಲರೂ ಅಲ್ಲೇ ನಮ್ಮೂರಿನ ಶಿವನ ದೇವಸ್ಥಾನ, ಪುರಾತನ ದೇವಸ್ಥಾನ. ಇದು ತುಂಬ ಹಳೇ ಕಾಲದ ದೇವಸ್ಥಾನ, ಈಗಿಂದಲ್ಲ, ತುಂಬ ಹಳೇ ದೇವಸ್ಥಾನ ಆಗಿರೋದ್ರಿಂದ ಅಲ್ಲಿಂದ ಹೋಗಿ ಪೂಜೆ ಕೊಟ್ವಿ. ಯಾವತ್ತೂ ನಾವು ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮೊದಲು ಪೂಜೆ ಇಲ್ಲಿ ಒಪ್ಪಿಸಿ ಆ ನಂತರ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗಿ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬಾರ್ದು. ಅದಕ್ಕೆ ಅಲ್ಲಿ ಪೂಜೆ ಮಾಡಿ ಅಲ್ಲಿ ಆದ ತಕ್ಷಣ ಆಲ್ರೆಡಿ ನಾವು ಬರುವಷ್ಟೇ ಆಲ್ರೆಡಿ ನಮ್ಮ ಮಾವರೆಲ್ಲ ಮಾರಮ್ಮ ತಾಯಿಗೆ ಹರಕೆ ಒಪ್ಪಿಸ್ತಾಯಿದ್ರು ಮರಿನ. ಅಲ್ಲಿ ಎಲ್ಲರನ್ನೂ ನೋಡಿ ಆನಂತರ ನಾವು ಮಾರಮ್ಮ ದೇವಸ್ಥಾನದ ಒಳಗಡೆ ಹೋದ್ವಿ. ಮಾರಮ್ಮ ದೇವಸ್ಥಾನದ ಒಳಗಡೆ ಹೋಗಿ ಮಾರಮ್ಮ ತಾಯಿಗೆ ಕೈ ಮುಗಿದು ಅಲ್ಲಿ ಆಲ್ರೆಡಿ ಮಾರಮ್ಮ ತಾಯಿಗೆ ಕೈ ಮುಗಿದು ಬಂದ ನಂತರ ಆಲ್ರೆಡಿ ಹರಕೆ ಕೊಟ್ಟಿದ್ದ ಮರಿನ ಆಲ್ರೆಡಿ ಕುಯ್ದು ಎಲ್ಲ ಮಡಗಿದ್ರು. ಆಲ್ರೆಡಿ ಟೋಟಲ್ಲು 4 ಮರಿನ ಹೊಡೆದಿದ್ರು. ಆಮೇಲೆ ಎಲ್ಲ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು ಈ ಕಡೆ ನಮ್ಮ ಮಾವರು. ಮರಿ ಎಲ್ಲ ಹೊಡೆದು ಮರಿ ಇದೆಲ್ಲ ತೊಳೆದು ಎತ್ಕೊಂಬಂದಿದ್ವಿ. ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ರು ಇಲ್ಲಿ ನಮ್ಮ ಅಣ್ಣ, ನಮ್ಮ ಮಾವರೇ ಭಟ್ರು, ಅವ್ರದ್ದೇ ಕಾರ್ಯ. ಆ ನಂತರ ಚಿಕನ್ ಫ್ರೈ ಮತ್ತು ಈ ಕಡೆ ಮಟನ್ನು ಎಲ್ಲ ರೆಡಿ ಆಯ್ತಾಯಿತ್ತು. 4 ಮರಿ ಇದ್ದಿದ್ದರಿಂದ ತುಂಬ ಲೇಟ್ ಆಯಿತು. ಆಮೇಲೆ ಸಾಂಬಾರೆಲ್ಲ ರೆಡಿ ಆದ ನಂತರ ಆಲ್ರೆಡಿ ಮಟನು ಚಿಕನ್ ಎಲ್ಲ ರೆಡಿ ಅಂತಲೇ ಅರ್ಥ. ಇನ್ನೇನು ಎಲ್ಲರಿಗೂ ಊಟಕ್ಕೆ ಕೊಡಬೇಕಾಗಿತ್ತು. ಅದಕ್ಕಾಗಿ ಮಟನು ಸಾಂಬಾರು ಸಪ್ರೇಟ್ ಎಲ್ಲ ರೆಡಿ ಮಾಡಿದ್ವಿ. ಎಲ್ಲ ಸಪ್ರೇಟ್ ಮಾಡಿ ಮುದ್ದೆ, ಈರುಳ್ಳಿ, ಸೈಡ್ಸು, ನಿಂಬೆಹಣ್ಣು ಎಲ್ಲ ರೆಡಿ ಮಾಡಿ ರೈಸ್ ಎಲ್ಲ ರೆಡಿಯಾಗಿತ್ತು. ಆಲ್ರೆಡಿ ಊಟಕ್ಕೆ ಆಲ್ರೆಡಿ ಎಲ್ಲ ಪೂಜೆ ಮಾಡಬೇಕಾಗಿತ್ತು. ಅಲ್ಲಿ ಚಿಕ್ಕದಾಗಿ ಒಂದು ಪೂಜೆ, ಅದಕ್ಕೆ ಅಲ್ಲೇ ಪಕ್ಕದಲ್ಲಿ ಎಡೆ ಇಕ್ಕಿ ಪೂಜೆ ಮಾಡಿದ್ವಿ. ನಮ್ಮ ಹಿಂದೂ ಸಂಪ್ರದಾಯ ಮಾಡಬೇಕಲ್ವ. ಎಲ್ಲರೂ ಊಟಕ್ಕೆ ಬಂದು ಲಾಸ್ಟಲ್ಲಿ ನಾವು 15ರಿಂದ 20 ಜನ ಊಟನೇ ಮಾಡಿರಲಿಲ್ಲ. ಆನಂತರ ಮಳೆರಾಯ ಬಂದು ತುಂಬ ಅಡ್ಗೆಡ್ಸ್ಬಿಟ್ರು. ಲಾಸ್ಟಲ್ಲಿ ತುಂಬಾ ಚೆನ್ನಾಗಿತ್ತು ಕಾರ್ಯ ಎಲ್ಲ. ಆದಮೇಲೆ ಮಳೆ ಬಂದಿದ್ದು ತುಂಬ ಖುಷಿ ಆಯಿತು. ನಾವು 15 ಜನ ಊಟ ಮಾಡದಿದ್ರು ಪರವಾಗಿಲ್ಲ, ಮಳೆ ಬಂದಿದ್ದು ತುಂಬ ಸಂತೋಷ ಆಯಿತು ನಮ್ಮೂರ ಕಡೆ. ಆ ಮಾರಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ ಕೊಡಲಿ.